ಎಲ್ರು ಎಲ್ಲ ಹೆಂಗಿದ್ದೀರಪ್ಪ? ನಾನಂತೂ ಸಕ್ಕದಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವತ್ತು ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋನ ತಂದಿದ್ದೀನಿ. ಬಹಳಷ್ಟು ಜನಕ್ಕೆ ಈ ತರಕಾರಿ ಬಗ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಇತ್ತೀಚೆಗೆ ನಾವು ನಮ್ಮ ಫುಡ್ ನಲ್ಲಿ ಏನೇನು ನೋಡ್ತೀವಿ, ಹಣ್ಣು ಹಂಪಲ, ತರಕಾರಿ, ಮಾಂಸ, ಬೇರೆ ಬೇರೆ ಏನೇನೋ ತಿಂತೀರಾ. ನಮ್ಮ ಡೈಲಿ ನೀಡ್ಸ್ ಅಲ್ಲಿ ನಾನ್ ವೆಜ್ ನ ತಿಂತೀವಿ, ಅಂದ್ರೆ ಚಿಕನ್, ಮಟನ್ ಏನೇನೋ ತಿಂತೀವಿ. ಅದೇ ರೀತಿಯಲ್ಲಿ ನಾವು ತರಕಾರಿ ಕೂಡ ಬಳಸ್ತೀವಿ, ಅಂದ್ರೆ ವೆಜಿಟೇಬಲ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ತರಕಾರಿ, ಏನೇನೋ ಆಲೂಗಡ್ಡೆ, ಟೊಮೊಟೊ, ಏನೇನೇನೋ ಎಲ್ಲ ನಾವು ಇತ್ಯಾದಿಗಳನ್ನ ಬಳಸ್ಕೊಂಡು ಅಡುಗೆ ಮಾಡಿ ದಿನಾ ಸೇವನೆಯಲ್ಲಿ ನಾವು ಸೇವನೆ ಮಾಡ್ತೀವಲ್ಲ. ಅದೇ ರೀತಿಯಲ್ಲಿ ಇದು ವರ್ಷದಲ್ಲಿ ಒಂದೇ ಸತಿ ಸಿಗೋದು ಅಂತ ಅಂದ್ರೆ ನಮ್ಗೆ ರಾಗಿ ಬೇಕಾದ್ರೆ ಸಿಗುತ್ತೆ, ಭತ್ತ ಬೇಕಾದ್ರೆ ಸಿಗುತ್ತೆ. ವರ್ಷ ಪೂರ್ತಿ ಎಲ್ಲ ಅದು ಬೆಳೆ ಬೆಳೆದ್ಬಿಟ್ಟು ಸ್ಟಾಕ್ ಮಾಡ್ಕೊಂಡಿರ್ತಾರೆ. ಆದ್ರೆ ಇದೊಂದು ವಸ್ತುನ ಸ್ಟಾಕ್ ಮಾಡ್ಕೊಳಕ್ ಆಗೋದಿಲ್ಲ. ಯಾಕಂತ ಅಂದ್ರೆ ಇದು ವರ್ಷದಲ್ಲಿ ಒಂದೇ ಬೆಳೆ ಆಗಿರೋದ್ರಿಂದ ನಾನು ಸ್ಟಾಕ್ ಮಾಡ್ಕೊಳಕ್ ಆಗೋದಿಲ್ಲ. ಈ ಬೆಳೆನ ತೋರ್ಸಕ್ ಹೊರಟಿದ್ದೀನಿ ಇವತ್ತು ನಾನು ನಿಮ್ಗೆ. ಈ ಬಿದ್ರು ಕರಳೆ ಬಗ್ಗೆ ನಾನು ನಿಮ್ಗೆ ಹೇಳಕ್ ಹೊರಟಿದ್ದೀನಿ. ಇದು ಬಿದ್ರು ಕರಳೆ ಕೇಳಿಸ್ತಿದ್ಯಾ ನಿಮ್ಗೆ? ಅರ್ಥ ಆಯ್ತು ಅಂತ ಅನ್ಸುತ್ತೆ ನನ್ಗೆ. ಇದು ಬಿದ್ರು ಕರಳೆ ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ ಬಿದ್ರು ಗಿಡದಲ್ಲಿ ಸಿಗುತ್ತೆ. ಈ ಬಿದ್ರು ಗಿಡದ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಸುಮಾರು ತರ ಬಿದ್ರು ಗಿಡಗಳು ಇದೆ. ಆ ಬಿದ್ರು ಗಿಡಗಳಲ್ಲಿ ಸುಮಾರು ತರ ವ್ಯತ್ಯಾಸ ಇದೆ. ಅಂದ್ರೆ ಬೊಂಬು ಅಂತ ಬರುತ್ತೆ, ಮತ್ತೆ ಇನ್ನು ಏನೇನೆಲ್ಲ ಬರುತ್ತೆ. ಆದ್ರೆ ನಾನು ನಿಮ್ಗೆ ಒಂದ್ಸತಿ ಈ ಬಿದ್ರು ಗಿಡನ ತೋರಿಸ್ತಾ ಇದೀನಲ್ಲ, ಈ ಬಿದ್ರು ಗಿಡ ನೋಡ್ಕೊಂಡ್ರೆ ಸಾಕು ನಿಮ್ಗೆ. ನೆಕ್ಸ್ಟ್ ಸತಿ ನೀವ್ ಏನಾದ್ರು ಕಳ್ಳೆ ಕಿತ್ಕೊಳಕ್ ಹೋಗುವಂತ ಕಳ್ಳೆ ಬಗ್ಗೆ ಹೇಳ್ತೀನಿ. ಫಸ್ಟ್ ನಿಮ್ಗೆ ಕಳ್ಳೆ ಏನ್ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ ಕಿಡ್ನಿ ಸ್ಟೋನ್ ಆಗೋದನ್ನ ತಡೆ ಹಿಡಿಯುತ್ತೆ, ಮತ್ತೆ ಕರಗಿಸುತ್ತೆ. ಕಿಡ್ನಿ ಸ್ಟೋನ್ ಆಗಿದ್ರೆ ನಿಮ್ಗೆ ಕರಗಿಸುತ್ತೆ. ಆಮೇಲೆ ಈ ಕಳ್ಳೆ ಸಾರು ಮಾಡುವ ವಿಧಾನ ಏನೇನಂತ ಅಂದ್ರೆ ಕಳ್ಳೆ ಸಾರು ಮಾಡುವ ವಿಧಾನ, ಫಸ್ಟ್ ಕಳ್ಳೆ ಬಿಡಿಸ್ತಾ ಇದೀವಿ, ನೋಡ್ತಾ ಇದ್ದೀರಾ, ಗಮನಿಸ್ತಿದ್ದೀರಾ ನೀವು. ಕಳ್ಳೆ ಬಿಡಿಸ್ತಾ ಇದೀವಿ, ಆದ ನಂತರ ಕಳ್ಳೆನ ಹೊರಿತಾ ಇದೀವಿ, ಆದ ನಂತರ ಕಳ್ಳೆನ ನೀರಲ್ಲಿ ನೆನೆ ಹಾಕಿದ್ದೀವಿ. ಈ ಕಳ್ಳೆನ ಇಲ್ಲ ಅಂದ್ರೂ ಸುಮಾರು 10ರಿಂದ 15 ಸಲ ತೊಳೆದಿ, ಅದಾದ್ಮೇಲೆ ನಾವು ಒಂದು 24 ಗಂಟೆ ನೆನ್ಸಿಟ್ಟಿರ್ತೀವಿ. ಈ ಕಳ್ಳೆನ ಏನಾದ್ರೂ ಹಳ್ಳಿ ಜನಗಳು ನೋಡ್ತಾರೆ ಅಂತ ಅಂದ್ರೆ ವರ್ಷದಲ್ಲಿ ಒಂದೇ ಬೆಳೆ ಅಲ್ವಾ, ಯಾರು ಬಿಡೋದಿಲ್ಲ. ಇದು ಏನಂತ ಅಂದ್ರೆ ಫಾರೆಸ್ಟ್ ಏರಿಯಾದಲ್ಲಿ ಹೋಗಿ ಇದ್ ಮಾಡಿದ್ರೆ ಫಾರೆಸ್ಟ್ ಆಫೀಸರ್ಸ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಕೆಲವರು ಅದನ್ನ ಬೆಳಿಬೇಕಂತಾನೆ ಬೆಳೆದಿರ್ತಾರೆ, ಅಲ್ಲಿ ನೀವು ತಗೊಳ್ಳಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಕಳ್ಳೆ ಮೂಲ ಬಂದ್ಬಿಟ್ಟು ಚೈನಾ, ಜಪಾನ್, ಕೊರಿಯಾ, ಮತ್ತೆ ಇಂಡಿಯಾ, ಮತ್ತೆ ರಷ್ಯಾದಲ್ಲಿ ಈ 5 ದೇಶಗಳಲ್ಲಿ ಕೂಡ ಕಳ್ಳೆ ತುಂಬಾ ಮಹತ್ವ ಹಾಗೂ ತುಂಬಾ ಅಡಿಗೆಗಳಲ್ಲಿ ಜನಗಳೆಲ್ಲ ಬಳಸ್ಕೊಂಡು ತಿಂತಾ ಇದಾರೆ ಅಂತ ನಾನು ಅನ್ಕೊಂಡಿದೀನಿ. ಏನಂತ ಅಂದ್ರೆ ಇವಾಗ ನಾವು ನೋಡೇ ಇರ್ತೀವಿ, ಬೇಸಿಕಲಿ 2 ಟೈಪ್ಸ್ ಆಫ್ ಇರ್ತಾರೆ. ಒಂದು ವೆಜಿಟೇರಿಯನ್ಸ್ ಇರ್ತಾರೆ, ಇನ್ನೊಬ್ರು ನಾನ್ ವೆಜಿಟೇರಿಯನ್ಸ್ ಇರ್ತಾರೆ. ಆ ನಾನ್ ವೆಜಿಟೇರಿಯನ್ಸ್ ಅಂತೂ ಈ ನಾನ್ ವೆಜ್ ಐಟಮ್ಸ್ ಎಷ್ಟು ಕಾದಿರ್ತಾರೆ ಅಂತ ಅಂದ್ರೆ ಅದೇ ರೀತಿಯಲ್ಲಿ ವೆಜಿಟೇರಿಯನ್ಸ್ಗೂ ಕೂಡ ಇವರು ಕಾತುರದಿಂದ ಕಾಯ್ತಾ ಇರ್ತಾರೆ. ಇನ್ನೊಂದು ವಿಚಾರ ಏನಂತ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಓವರ್ ಆಲ್ ನೋಡಿದ್ರೆ ಒಂದು 45 to 50% ಒಳಗಡೆ ಜನಕ್ಕೆ ಅಷ್ಟೇ ಈ ಕಳ್ಳೆ ಬಗ್ಗೆ ಗೊತ್ತಿರೋದು. ಇನ್ನು 50%, 60% ಅಂತಾನೆ ಹೇಳ್ಬೋದು ನಾನು. 60% ಅಷ್ಟು ಜನಕ್ಕೆ ಈ ಕಳ್ಳೆ ಬಗ್ಗೆ ಗೊತ್ತಿಲ್ಲ. 30 to 40% ಜನಕ್ಕೆ ಅಷ್ಟೇ ಗೊತ್ತಿರೋದು. ಯಾಕಂತ ಅಂದ್ರೆ ಇದ್ರೂ ಅಡ್ವಾಂಟೇಜಸ್ ಯಾರಿಗೂ ಅಷ್ಟು ಜನಕ್ಕೆ ಗೊತ್ತಿಲ್ಲ. ಇದೇನೋ ಒಂದು ಅನ್ಕೊಂಡಿರ್ತಾರೆ. ಈ ಬ್ಯಾಂಬೂ ಶೂಟ್ಸ್ ಬಗ್ಗೆ ಒಂದು ಅದ್ಭುತವಾದಂತ ಇತಿಹಾಸನೇ ಇದೆ. ಮಾಡ್ಕೊಳ್ಳಿ, ನಾವು ವರ್ಷದಲ್ಲಿ ಒಂದೇ ಸತಿ ಬಿಡೋ ಈ ಕಳ್ಳೆನ ನಾವಿಲ್ಲ ಅಂದ್ರೂ ಒಂದು ತಿಂಗಳಲ್ಲಿ ಇಲ್ಲ ಅಂದ್ರೂ 1 ಸತಿ ಸೇವನೆ ಮಾಡಿದ್ರೆ ಸಾಕು, ಅಥವಾ ವರ್ಷದಲ್ಲಿ 2 ಸತಿ ಸೇವನೆ ಮಾಡಿದ್ರೆ ಸಾಕು. ನಾವು 2% ಜಾಸ್ತಿ ನಾವು ಏನಾದ್ರು ಸೇವನೆ ಮಾಡಕ್ ಹೋಗ್ತೀವಿ ಅಂತ ಅಂದ್ರೆ ತುಂಬಾ ವಿಷಕಾರವಾಗಿರುತ್ತೆ. ಇದು ತುಂಬಾ ಏನಪ್ಪಾ ಅಂತಂದ್ರೆ ಬಾಡಿ ರಿಲೇಟೆಡ್ಗೆ, ಹೆಲ್ತ್ ರಿಲೇಟೆಡ್ ಬಂದು ಅಂತಂದ್ರೆ ಏನಾದ್ರು ಸೈಡ್ ಎಫೆಕ್ಟ್ ಕೊಡುವಂತ ಸಾಧ್ಯತೆ ಇರುತ್ತೆ. ಯಾಕಂತ ಅಂದ್ರೆ ಪ್ರಾಣಿಗಳು ತಿಂತವೆ, ಪ್ರಾಣಿಗಳಿಗೆ ಏನಾದ್ರು ಒಂದು ಅಂಶ ಇರುತ್ತೆ, ಆ ಪ್ರಾಣಿಗಳಲ್ಲಿ ಏನಾದ್ರು ಒಂದು ಎಕ್ಸ್ಟ್ರಾ ಪವರ್ ಇರುತ್ತೆ, ಅದನ್ನ ಅರಗಿಸ್ಕೊಳ್ಳೋವಂತ ಶಕ್ತಿ ಇರುತ್ತೆ. ಆದ್ರೆ ಮನುಷ್ಯನಲ್ಲಿ ಆ ಶಕ್ತಿ ಇರೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ವರ್ಷದಲ್ಲಿ 1-2 ಸತಿ ಸೇವನೆ ಮಾಡಿದ್ರು ಕೂಡ ಸಾಕು ಈ ಕಳ್ಳೆನ. ಹಾಗೆ ಇನ್ನೊಂದು ಜನ ಹೇಳ್ತಾರಲ್ಲ, ನಾನ್ ವೆಜ್ ತಿನ್ನೋದ್ರಿಂದ ಪ್ರೋಟೀನ್ ಸಿಗುತ್ತೆ, ಮತ್ತೊಂದ್ ಸಿಗುತ್ತೆ, ಮಗದೊಂದ್ ಸಿಗುತ್ತೆ ಅಂತ. ಅದೆಲ್ಲ ಒಂದ್ ಕಡೆ, ಆದ್ರೆ ಈ ಕಳ್ಳೆ ತಿಂತೀವಿ ನೋಡಿ ನಾವು, ಕಳ್ಳೆ ತಿನ್ಬೇಕಾದ್ರೆ ಇರುತ್ತಲ್ಲ ಒಂದು ಆನಂದ, ಅದ್ಭುತವಾದಂತ ರುಚಿ ಸಖತ್ತಾಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ತರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮುಂದಿನ ವಿಡಿಯೋದಲ್ಲೂ ಕೂಡ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.